ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ದಿನ ದಿನವೂ ತನ್ನ ತಂದೆಯಂತೆ ತಾಯಿಯಂತೆ ನಮ್ಮನ್ನು ಪೋಷಣೆ ಮಾಡಿ ನಡೆಸುತ್ತಿರುವಂತ ಆ ನಮ್ಮ ದೇವರಿಗೆ ಕೋಟ್ಯಾನುಕೋಟಿ ಸ್ತೋತ್ರವಾಗಲಿ. ಇಂದು ದೇವರು ಸಹ ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುವಂತನಾಗಿದ್ದಾನೆ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ನಮ್ಮ ಜೀವಿತವನ್ನ ಸರಿ ಮಾಡಿಕೊಂಡು ನಡೆಯುವಂತಾಗ್ಬೇಕು. ಯಾವ ರೀತಿ ಸರಿ ಮಾಡ್ಕೊಳ್ಳೋದು, ಯಾವ ರೀತಿ ನಡೆಯೋದು ನೋಡ್ರಿ. ವಾಕ್ಯವನ್ನು ಓದ್ಕೊಳ್ಳೋಣ. ಕೀರ್ತನೆ 119:9. ಯೌವನಸ್ಥನು ತನ್ನ ನಡತೆಯನ್ನ ಶುದ್ಧಿ ಮಾಡಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಹಲ್ಲೆಲೂಯಾ. ನೋಡ್ರಿ, ದೇವ್ರ ವಾಕ್ಯ ಹೇಳ್ತಾ ಇದೆ, ಈಗ ನಾವು ಸರಿಯಾದ ಮಾರ್ಗದಲ್ಲಿ ನಾವು ನಡಿಬೇಕು. ದೇವರು ನಮ್ಗೆ ಕೊಟ್ಟಂತ ಪ್ರತಿಯೊಂದೊಂದು ಕಾರ್ಯಗಳನ್ನ, ನೀತಿ ನಿಯಮಗಳನ್ನ, ದೇವರ ಆಜ್ಞೆಗಳನ್ನ, ನಿಬಂಧನೆಗಳನ್ನ ಕೈಗೊಂಡು ನಡೆಯೋದ್ರಿಂದ ನಮ್ಮ ಜೀವಿತ ದೇವರಿಗೆ ಮೆಚ್ಚುಗೆ ಆಗಿರ್ತದೆ. ಇವತ್ತು ಒಬ್ಬ ವ್ಯಕ್ತಿ ದೇವರ ವಾಕ್ಯದ ಪ್ರಕಾರ ನಡೀತಾ ಇಲ್ಲ ಅನ್ನುವುದಾದರೆ ಆತನು ದೇವರಿಂದ ದೂರ ಇರ್ತಾನೆ. ಆತನು ದೇವರಿಗೂ ಅವನಿಗೂ ಯಾವುದೇ ಸಂಬಂಧ ಇರೋದಿಲ್ಲ. ಪ್ರಿಯ ಸಹೋದರ ಸಹೋದರಿ, ಇವತ್ತು ಒಬ್ಬ ವ್ಯಕ್ತಿ ತನ್ನ ನಡತೆಯನ್ನ, ತನ್ನ ನಡವಳಿಕೆಯನ್ನ, ತನ್ನ ಸ್ವಭಾವವನ್ನ ಅವನು ಪರ್ಫೆಕ್ಟ್ ಆಗಿ ಅದನ್ನು ರೂಪಿಸಿಕೊಳ್ಳುವುದು ಯಾವುದರಿಂದ ಅಂದ್ರೆ ದೇವರ ವಾಕ್ಯದಿಂದ ಮಾತ್ರ ಸಾಧ್ಯ. ಈ ದೇವರ ವಾಕ್ಯ ಅವನ ಜೀವಿತದಲ್ಲಿ ಇಲ್ಲ ಅನ್ನುವುದಾದರೆ, ಆತನ ಈ ವಾಕ್ಯದ ಪ್ರಕಾರ ನಡೀತಿಲ್ಲ ಅನ್ನುವುದಾದರೆ, ಇದನ್ನ ಧ್ಯಾನಿಸ್ತಿಲ್ಲ ಅನ್ನುವುದಾದರೆ, ಅವನು ದೇವರಿಗೆ ಮೆಚ್ಚುಗೆ ಆಗೋ ಕೆಲಸ ಒಂದನ್ನು ಮಾಡ್ತಾ ಇಲ್ಲ. ಕಾರಣ ಇಷ್ಟೇ, ದೇವರ ಸತ್ಯವಾಕ್ಯ ಹೇಳ್ತೈತೆ, ಒಬ್ಬನ ನಡತೆಯನ್ನ, ಒಬ್ಬನ ಸ್ವಭಾವವನ್ನ ಬದಲಾಯಿಸಿಕೊಳ್ಳುವುದು ಯಾವುದರಿಂದ ಅನ್ನುವುದಾದ್ರೆ ಅದು ದೇವರ ವಾಕ್ಯವನ್ನ ಗಮನಿಸಿ ನಡೆಯುವುದರಿಂದ. ಇವತ್ತು ದೇವರ ವಾಕ್ಯವನ್ನ ಗಮನಿಸಿ ನೀವು ನಡೀತಾ ಇದ್ದೀರಾ, ದೇವರ ವಾಕ್ಯಗಳ ಪ್ರಕಾರವಾಗಿ ನೀವು ಜೀವಿಸ್ತಾ ಇದ್ದೀರಾ. ಯಾಕೆ ಅಂದ್ರೆ ದೇವರ ವಾಕ್ಯ ಹೇಳುತ್ತೆ, ಈ ವಾಕ್ಯವನ್ನ ಧ್ಯಾನಿಸಿ ವಾಕ್ಯದ ಪ್ರಕಾರ ನಡೆಯುವವನು, ಈ ವಾಕ್ಯವನ್ನ ಬಿಟ್ಟು ಎಡಕ್ಕೆ ಬಲಕ್ಕೆ ಹೋಗ್ದಲೇ ಇರುವಂತವನು, ಅವನು ಎಲ್ಲಾ ವಿಷಯದಲ್ಲೂ ಆಶೀರ್ವಾದವಂತವನಾಗಿದ್ದಾನೆ, ಆಶೀರ್ವಾದಕ್ಕೆ ಪಾತ್ರನಾಗಿದ್ದಾನೆ, ಆಶೀರ್ವಾದದಲ್ಲಿ ಅವನು ಅಭಿವೃದ್ಧಿ ಹೊಂದುವಂತನಾಗಿದ್ದಾನೆ. ಆತನಿಗೆ ಯಾವುದ ಕೊರತೆ ಇರೋದಿಲ್ಲ. ಅದರಂತೆ ಯಾವುದ್ರಂತೆ? ದೇವರ ವಾಕ್ಯದಂತೆ. ದೇವರ ವಾಕ್ಯದಲ್ಲಿ ಏನೆಲ್ಲ, ಸತ್ಯವಾಕ್ಯದಲ್ಲಿ, ಬೈಬಲ್ ಅಲ್ಲಿ ಏನೆಲ್ಲ ಬರೆಯಲ್ಪಟ್ಟಿದೆಯೋ ಆಶೀರ್ವಾದಗಳ ಎಲ್ಲವನ್ನು ಸಹ ಆತನು ಹೊಂದಿಕೊಳ್ಳುವಂತವನಾಗಿದ್ದಾನೆ. ಇದರಂತೆ ಈ ವಾಕ್ಯಗಳ ಪ್ರಕಾರವಾಗಿ ಅವನೆಲ್ಲ ವಿಷಯದಲ್ಲೂ ಆಶೀರ್ವದಿಸಲ್ಪಡುವಂತ ಮಗನು ಮಗಳು ಆಗಿ ಮಾರ್ಪಡ್ತಾನೆ. ಪ್ರಿಯ ಸಹೋದರ ಸಹೋದರಿ, ಇಂದು ನಿನ್ನ ಜೀವಿತವನ್ನ ದೇವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ನೀನು ಸರಿ ಮಾಡಿಕೊಳ್ಬೇಕಾ? ಇಂದು ದೇವರ ವಾಕ್ಯವನ್ನ ಗಮನಿಸಿ ನಡೆಯಿರಿ. ನೀನು ಪರಿಶುದ್ಧರಾಗಿ ಜೀವಿಸ್ಬೇಕಾ? ದೇವರ ವಾಕ್ಯವನ್ನ ಗಮನಿಸಿ ನಡೆಯಿರಿ. ನೀನು ದೇವರಿಗೆ ಒಂದು ದೃಷ್ಟಿಯಲ್ಲಿ ಯಾವಾಗ ಸರಿ ಬೀಳುವುದನ್ನೇ ಮಾಡ್ಬೇಕಾ? ದೇವರ ಅನ್ಯತೆಯಲ್ಲಿ ನೀನು ನಡಿಬೇಕಾ? ದೇವರ ವಾಕ್ಯದಿಂದ ಮಾತ್ರನೇ ಸಾಧ್ಯ. ದೇವರ ವಾಕ್ಯ ಏನ್ ಹೇಳಿದ್ದು ಆ ರೀತಿಯಾಗಿ ನಡೆದುಕೊಡ್ರಿ. ಪ್ರತಿಯೊಂದೊಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದೀರಿ, ಎಲ್ಲವೂ ಬರೆಯಲ್ಪಟ್ಟಿದೆ. ಈ ವಾಕ್ಯವನ್ನ ಗಮನಿಸಿ ನಡೆಯುವಾಗ ನೀನು ದೇವರಿಗೆ, ದೇವರ ದೃಷ್ಟಿಗೆ ಪರ್ಫೆಕ್ಟ್ ಆಗಿ ಎಲ್ಲಾ ವಿಷಯಗಳಲ್ಲೂ ಸಹ ನೀನು ಕರೆಕ್ಟ್ ಆಗಿ ಜೀವನ ಮಾಡ್ತಾ ಇರ್ತೀಯ. ಯಾವುದ್ರಲ್ಲೂ ತಪ್ಪಿರೋದಿಲ್ಲ. ಯಾಕಂದ್ರೆ ದೇವರು ನಿನ್ನ ನೋಡುವಾಗ, ವಾಕ್ಯಕ್ಕೆ ಅನುಗುಣವಾಗಿ ನಡಿಬೇಕಾದಾಗ ನಿನ್ನಲ್ಲಿ ಒಂದು ತಪ್ಪು ಸಹ ಕಂಡು ಬರೋದಿಲ್ಲ. ಪ್ರಿಯ ಸಹೋದರ ಸಹೋದರಿ, ಈ ವಾಕ್ಯವನ್ನ ನೀನು ಮುಂದೆ ಗಮನಿಸಿ ಈ ವಾಕ್ಯದ ಪ್ರಕಾರವಾಗಿ ನೀನು ನಡೆಯುವುದಾದ್ರೆ ಇದರಂತೆ, ಈ ಸತ್ಯವಾಕ್ಯದಲ್ಲಿರುವಂತ ಎಲ್ಲಾ ಕಾರ್ಯಗಳಂತೆ ನಿನ್ನ ಕಾರ್ಯವು ಸಫಲವಾಗಿ ಮಾರ್ಪಡುತ್ತದೆ. ಇಂದು ಹೇಳಿ ಒಪ್ಪಿಸಿಕೊಡ್ತೀರಾ? ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯಾರೆಲ್ಲ ತಲೆಗಳನ್ನ ಬಾಗಿ ದೇವರೇ ನಿನ್ನ ಸತ್ಯವಾಕ್ಯಕ್ಕೆ ತಮ್ಮನ್ನ ತಾವು ಒಪ್ಪಿಸಿಕೊಟ್ಟು ದೇವರೇ ಬೇಡಿಕೊಳ್ತಾ ಇದ್ದಾರೋ, ಅಪ್ಪ, ಆ ವಾಕ್ಯದ ಪ್ರಕಾರವಾಗಿ ವಾಕ್ಯದಲ್ಲಿರುವ ಎಲ್ಲಾ ವಾಗ್ದಾನಗಳು ಇವರ ಜೀವಿತದಲ್ಲಿ ಆಶೀರ್ವದಿಸಲ್ಪಡಲಿ. ಆರೋಗ್ಯ, ಬಲ, ಶಕ್ತಿಗಳ ಬಿಡುಗಡೆ ಮಾಡ್ಲಿ. ಇವರು ಹೋಗುವಾಗಲೂ ಬರುವಾಗಲೂ ಸಮೃದ್ಧಿ ಉಂಟಾಗ್ಲಿ. ಸುರಕ್ಷಿತಪಡಿಸು ದೇವರೇ. ಶುಭವು ಕೃಪೆಯವರನ್ನ ಹಿಂಬಾಲಿಸಲಿ ರಾಜನೇ. ಇವರೆಲ್ಲ ಮಾಡುವ ಕಾರ್ಯಗಳಲ್ಲಿ ಸಫಲತೆ ಉಂಟಾಗ್ಲಿ ಕರ್ತನೆ. ನೀನಿಗೆ ಮಾಡಿದಕ್ಕಾಗಿ ವಂದನೆ. ಯೇಸುವಿನ ನಾಮದ ತಂದೆಯೇ, ಆಮೆನ್.